ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ನಾನು ಮೊನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಹಾಗೆ ಲಾಸ್ಟ್ ವೀಕ್ ವಿನ್ನರ್ಸ್ನ ನಾನು ನಿನ್ನೆ ಅನೌನ್ಸ್ ಮಾಡಿದ್ದೀನಿ. ಸೊ ಲಾಸ್ಟ್ ವೀಕ್ ವಿನ್ನರ್ಸ್ ಯಾರ್ಯಾರು ಆಗಿದ್ದೀರೋ ಅವರು ನಿಮ್ಮದು ಒಂದು ಸಿಂಗಲ್ ಪಿಕ್ ಫೋಟೋನ ನೀವು ನಮ್ಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಡಿಜಿಟಲ್ ಆರ್ಟ್ ಅಥವಾ ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ನಾನು ಮೊನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ರಮ್ಯಾ ಅವ್ರದ್ದು. ಸೊ ಅದಕ್ಕೆ ಯಾರೂ ಕೂಡ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ. ಸೊ ಬೇರೆ ಬೇರೆ ಉತ್ತರಗಳು ಬಂದಿದೆ. ಸೊ ಪರವಾಗಿಲ್ಲ, ಒಂದು ಸಲ ಉತ್ತರ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು. ಬಟ್ ನೀವು ಟ್ರೈ ಮಾಡಿದಷ್ಟು ಒಂದಲ್ಲ ಒಂದಿನ ಅಂತೂ ನಿಮ್ಮ ಉತ್ತರ ಕರೆಕ್ಟಾಗಿರುತ್ತೆ. ಸೊ ನಾನು ಇವತ್ತು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ಕಮೆಂಟ್ ಮಾಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದೆ. ನೆನ್ನೆ ಶಾಪಿಂಗಲ್ಲಿ ಒಂದು ಹೊಸ ಟಿ ಶರ್ಟ್ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಹಾಕ್ಕೊಂಡು ನಾನು ರೆಡಿ ಆಗ್ಬಿಟ್ಟು ಪಿ ಜಿಯಿಂದ ಹೊರಟು ಕಾಫಿ ಕುಡ್ದಿರಲಿಲ್ಲ, ಲೇಟಾಗಿದ್ದಿದೆ ಅಂತ ಹೇಳ್ಬಿಟ್ಟು ಕಾಫಿ ಕಟ್ಟೆ ಹತ್ರ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಮತ್ತೆ ನಾನು ಅಲ್ಲಿಂದ ಡೈರೆಕ್ಟು ಬೊಟಿಗೆ ಹೋಗಿ ನಾನು ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಮುಗಿಸೋಷ್ಟರಲ್ಲಿ 2 ಗಂಟೆ ಆಯಿತು. 2 ಗಂಟೆ ಆದ ತಕ್ಷಣ ಇವತ್ತು ಬಾಕ್ಸ್ ತೊಗೊಂಡೋಗಿರಲಿಲ್ಲ. ಹಂಗೆ ಪಕ್ಕದಲ್ಲಿ ಜ್ಯೂಸ್ ಅಂದರೆ ಹೋಟೆಲ್ ಇತ್ತಂತೇಳಿ ಅಲ್ಲೇ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಮತ್ತೆ ಅಲ್ಲಿಂದ ಬೊಟಿಗೆ ಬಂದು ನಾನು ಸ್ಕ್ರಿಬ್ಲಿಂಗ್ ಆರ್ಟ್ನಂತೂ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಬೇಗ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷನ ಮುಗಿಸ್ತಾ ಇದ್ದೀನಿ. ಬಾಯ್.